ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 3ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 22,434 ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. 22,500ರ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತಿತ್ತು, ಬಟ್ ಆ ಒಂದು ಲೆವೆಲ್ನಲ್ಲಿ ಸಸ್ಟೈನ್ ಆಗಿಲ್ಲ. 18 ಪಾಯಿಂಟ್ಗಳ ಕರೆಕ್ಷನ್ ನಿಫ್ಟಿಯಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಕೂಡ 27 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿತ್ತು. 79 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈಗಲೂ ಕೂಡ ನಿಫ್ಟಿಗೆ 22,500 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಶ್ರೀರಾಮ್ ಫಿನಾನ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 4% ಅಪ್ಸೈಡ್ ಶ್ರೀರಾಮ್ ಫಿನಾನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್ ರೀಸೆಂಟ್ ಆಗಿ ನಿಫ್ಟಿ 50ಗೆ ಆಡ್ ಆಗಿತ್ತು. ಸೊ ಯಾವುದೇ ಒಂದು ಕಂಪನಿಯ ಸ್ಟಾಕ್ ನಿಫ್ಟಿ 50ಗೆ ಆಡ್ ಆಗುತ್ತೆ ಅಂದಾಗ ಆ ಒಂದು ಸ್ಟಾಕ್ನಲ್ಲಿ ಒಳ್ಳೆ ಒಂದು ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕೆಂದರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ಗಳು ಯಾರು ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಅವರು ನಿಫ್ಟಿ 50ಗೆ ಆ್ಯಡ್ ಆಗಿರುವಂಥ ಸ್ಟಾಕ್ಗಳನ್ನು ಬೈ ಮಾಡ್ಕೋಬೇಕಾಗುತ್ತೆ. ಆಗ ಒಳ್ಳೆ ಒಂದು ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆಯೇ NTPC ಕೂಡ ಇವತ್ತು 2% ಗೇನ್ ಆಗಿದೆ. ಡಿವಿಸ್ ಲ್ಯಾಬ್ನಲ್ಲಿ ಕೂಡ ಆಲ್ಮೋಸ್ಟ್ 2% ಜಂಪ್ ನೋಡೋದಕ್ಕೆ ಸಿಕ್ತು. ಡಿವಿಸ್ ಲ್ಯಾಬ್ ಸ್ಟಾಕನ್ನು ಬೋಫಾ ಸೆಕ್ಯೂರಿಟೀಸ್ ಕವರ್ ಮಾಡಿದ್ದಾರೆ. ಬ್ಯಾಂಕ್ ಆಫ್ ಅಮೆರಿಕಾ ಸೆಕ್ಯೂರಿಟೀಸ್ ಇವರು ಈ ಒಂದು ಸ್ಟಾಕನ್ನು ಕವರ್ ಮಾಡಿ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಡಿವಿಸ್ ಲ್ಯಾಬ್ನ ಪರವಾಗಿ ಇದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ರೀಸೆಂಟ್ ಟೈಮ್ನಲ್ಲಿ ಡಿವಿಸ್ ಲ್ಯಾಬ್ನ ಸ್ಟಾಕ್ ಪ್ರೈಸ್ನಲ್ಲಿ ಅಷ್ಟಾಗಿ ನಮಗೆ ಜಂಪ್ ನೋಡೋದಕ್ಕೆ ಸಿಕ್ಕಿಲ್ಲ. ಕೋವಿಡ್ ಟೈಮ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ನಲ್ಲಿ ಡಿವಿಸ್ ಲ್ಯಾಬ್ ಇತ್ತು. 1800 ಲೆವೆಲ್ನಿಂದ ಜಂಪ್ ಆದಂಥ ಸ್ಟಾಕ್ 5,000 ಹೈಯನ್ನು ಕೂಡ ಟಚ್ ಮಾಡಿತ್ತು. ಆ ಲೆವೆಲ್ನಿಂದ ಸ್ವಲ್ಪ ಕರೆಕ್ಟ್ ಆಗಿದೆ. ಹಾಗೆ ರೀಸೆಂಟ್ ಟೈಮ್ನಲ್ಲಿ 4,000 ಹೈಯನ್ನು ಟಚ್ ಮಾಡಿತ್ತು, ಬಟ್ ಅದಾದಮೇಲೆ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಸೊ 4,000 ಲೆವೆಲನ್ನು ಸಕ್ಸಸ್ಫುಲ್ ಆಗಿ ಕ್ರಾಸ್ ಮಾಡೋದಕ್ಕೆ ಡಿವಿಸ್ ಲ್ಯಾಬ್ಗೆ ಸಾಧ್ಯ ಆಗ್ತಿಲ್ಲ. ಸನ್ ಫಾರ್ಮಾ, ಸಿಪ್ಲಾ, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ಗೆ ಕಂಪೇರ್ ಮಾಡಿದಾಗ ಡಿವಿಸ್ ಲ್ಯಾಬ್ನ ಸ್ಟಾಕ್ ಪ್ರೈಸ್ನಲ್ಲಿ ಅಷ್ಟಾಗಿ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿಲ್ಲ. ಅದೇ ಒಂದು ರೀಸನ್ನಿಂದ ಬೋಫಾ ಡಿವಿಸ್ ಲ್ಯಾಬ್ನಲ್ಲಿ ರಿಸ್ಕ್ ರಿವಾರ್ಡ್ ರೇಷಿಯೋ ಫೇವರೇಬಲ್ ಆಗಿದೆ ಅಂತ ಹೇಳಿ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದು 4,000 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಬಟ್ ಸಿಪ್ಲಾ, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಈ ಸ್ಟಾಕ್ಗಳಿಗೆ ಕಂಪೇರ್ ಮಾಡಿದಾಗ ಡಿವಿಸ್ ಲ್ಯಾಬ್ನ ಕ್ವಾರ್ಟರ್ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಆ ಒಂದು ರೀಸನ್ನಿಂದ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಬಟ್ ಸ್ಟಿಲ್ 4,000 ಲೆವೆಲ್ನವರೆಗೂ ಡಿವಿಸ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಡಿವಿಸ್ ಲ್ಯಾಬ್ನ ಕಡೆಯಿಂದ ಬರಬೇಕಾಗುತ್ತೆ. ಹಾಗೆ TCS ಕೂಡ ಇವತ್ತು 1.5% ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. TCSನ ರಿಸಲ್ಟ್ ಕೂಡ ಮುಂದಿನ ವಾರ ಬರುತ್ತೆ. TCS, HCL ಟೆಕ್, ವಿಪ್ರೋನಲ್ಲಿ CLSA ತಮ್ಮ ಟಾರ್ಗೆಟ್ ಅನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಈ ಮುಂಚೆ TCSನಲ್ಲಿ CLSA ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ರು, ಅದನ್ನು ಈಗ ಅಪ್ಗ್ರೇಡ್ ಮಾಡಿ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಮುಂಚೆ 3,925 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು, ಅದನ್ನು 4,043ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ HCL ಟೆಕ್ನಲ್ಲಿ ಕೂಡ ಸೆಲ್ ಕಾಲ್ ಕೊಟ್ಟಿದ್ರು, ಅದನ್ನು ಈಗ ಅಂಡರ್ ಪರ್ಫಾರ್ಮ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. 1,553ರ ಟಾರ್ಗೆಟ್ ಪ್ರೈಸನ್ನು ಇವರು HCL ಟೆಕ್ಗೆ ಕೊಡ್ತಾ ಇದ್ದಾರೆ. ಹಾಗೆ ವಿಪ್ರೋನಲ್ಲಿ ಸೆಲ್ ಕಾಲೇ ಮೇಂಟೈನ್ ಮಾಡಿದ್ದಾರೆ, ಬಟ್ 441 ಇದ್ದಂಥ ಟಾರ್ಗೆಟ್ ಪ್ರೈಸನ್ನು 445ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಹೆಚ್ಚಿನ ಒಂದು ಅಪ್ಗ್ರೇಡ್ಗಳು ನೋಡೋದಕ್ಕೆ ಸಿಕ್ಕಿಲ್ಲ, ಸ್ವಲ್ಪ ಟಾರ್ಗೆಟ್ ಪ್ರೈಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆಯೇ ಲಾರ್ಜ್ ಕ್ಯಾಪ್ IT ಸೆಗ್ಮೆಂಟ್ನಲ್ಲಿ TCS ಮತ್ತು ಇನ್ಫೋಸಿಸ್ ನಮ್ಮ ಪ್ರಿಫರ್ಡ್ ಬೆಟ್ ಆಗಿರುತ್ತೆ ಅಂತ CLSA ಹೇಳಿದ್ದಾರೆ. ಬಟ್ ಇನ್ಫೋಸಿಸ್ನಲ್ಲಿ ಇವರು ಟಾರ್ಗೆಟನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಈ ಮುಂಚೆ 1,518ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು, ಈಗ ಅದನ್ನು 1,508ಕ್ಕೆ ಇಳಿಸಿದ್ದಾರೆ. ಬಟ್ ಇವರು ಇನ್ಫೋಸಿಸ್ನಲ್ಲಿ ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಮೇಂಟೈನ್ ಮಾಡ್ತಿದ್ದಾರೆ. CLSA ಏನು ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ ಅದೇ ಒಂದು ಪ್ರೈಸ್ನ ಅರೌಂಡಲ್ಲಿ ಈ ಎಲ್ಲ IT ಕಂಪನಿಗಳು ಟ್ರೇಡ್ ಆಗ್ತದೆ. ಸೊ IT ಕಂಪನಿಗಳು ಯಾವ ರೀತಿಯ ರಿಸಲ್ಟ್ಸನ್ನು Q4ನಲ್ಲಿ ಡಿಕ್ಲೇರ್ ಮಾಡ್ತಾರೆ, ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನ ಗೈಡ್ಲೈನ್ಸನ್ನು ಯಾವ ರೀತಿಯಲ್ಲಿ ಡಿಕ್ಲೇರ್ ಮಾಡ್ತಾರೆ, ಅದರ ಬೇಸಿಸ್ ಮೇಲೆ ಸ್ಟಾಕ್ ಪ್ರೈಸ್ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಆಕ್ಸಿಸ್ ಬ್ಯಾಂಕ್ ಕೂಡ ಇವತ್ತು 1.5% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಿಫ್ಟಿ 50ಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ನೆಸ್ಲೆ ಇವತ್ತು ಟಾಪ್ ಲೂಸರ್ ಆಗಿತ್ತು. 2.5%ಗೂ ಹೆಚ್ಚಿನ ಕರೆಕ್ಷನ್ ನೆಸ್ಲೆನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಬಜಾಜ್ ಆಟೋ ಕೂಡ 2% ಕರೆಕ್ಟ್ ಆಗಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ನಲ್ಲಿ ಕೂಡ ಆಲ್ಮೋಸ್ಟ್ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಕೋಟಕ್ ಮಹೀಂದ್ರಾ ಬ್ಯಾಂಕ್, ಬ್ರಿಟಾನಿಯಾ ಕೂಡ ಆಲ್ಮೋಸ್ಟ್ 1.5% ಇವತ್ತು ಕರೆಕ್ಟ್ ಆಗಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಕೂಡ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. 2,213 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಹಾಗೆ DIIs ನೆಟ್ ಬಯರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 1,102 ಕೋಟಿ ಅಮೌಂಟ್ನ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಅನ್ನು ಪಡ್ಕೊಂಡಿದೆ. 2 ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ಗಳನ್ನು ಅಲ್ಟ್ರಾಟೆಕ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಛತ್ತೀಸ್ಗಢ ಮತ್ತು ತಮಿಳುನಾಡಿನಲ್ಲಿ ಇವರ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಹಾಗೆಯೇ ಇವರು ಮುಂದಿನ 5 ವರ್ಷಗಳಲ್ಲಿ 32,000 ಕೋಟಿಯ ಕೆಪೆಕ್ಸ್ ಪ್ಲಾನ್ಸ್ ಅನ್ನು ಮಾಡ್ತಿದ್ದಾರೆ. ತಮ್ಮ ಕೆಪಾಸಿಟಿಯನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡುವಂಥ ಚಾನ್ಸಸ್ ಇದೆ. ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಕೂಡ ನೋಡೋದಕ್ಕೆ ಸಿಗ್ತದೆ. ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನು ಕೂಡ ಜನರೇಟ್ ಮಾಡಿ ಕೊಟ್ಟಿದೆ. ಈಗ 10,000 ಮೇಲ್ಗಡೆ ಕೂಡ ಅಲ್ಟ್ರಾಟೆಕ್ ಸಿಮೆಂಟ್ ಟ್ರೇಡ್ ಆಗ್ತದೆ. ಇವತ್ತು 10,200ರ ಲೆವೆಲ್ ಅನ್ನು ಕೂಡ ಅಲ್ಟ್ರಾಟೆಕ್ ಸಿಮೆಂಟ್ ಟಚ್ ಮಾಡಿತ್ತು. ಆ ಒಂದು ಲೆವೆಲ್ನಿಂದ ಸ್ವಲ್ಪ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ.
ಬಟ್ ಓವರಾಲ್ ಒಳ್ಳೆ ಒಂದು ಸ್ಟ್ರಾಂಗ್ ಕೆಪೆಕ್ಸ್ ಪ್ಲಾನ್ಗಳನ್ನು ಹೊಂದಿದ್ದಾರೆ. ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿ ಆಗ್ತದೆ. ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ಗಳು ಕೂಡ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆದಷ್ಟು ಕೂಡ ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲಿ ಕೂಡ ಇನ್ನಷ್ಟು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಶಿಪ್ ಬಿಲ್ಡರ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಮಜಗಾನ್ ಡಾಕ್ 12% ಗೇನ್ ಆಗಿದ್ರೆ ಕೊಚಿನ್ ಶಿಪ್ ಯಾರ್ಡ್ನಲ್ಲಿ 8%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಎರಡು ಕಂಪನಿಗಳು ಒಳ್ಳೆ ಒಂದು ಸ್ಟ್ರಾಂಗ್ Q4 ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದ್ದಾರೆ. ಹಾಗೆಯೇ ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನು ಕಂಪನೀಸ್ ಹೊಂದಿದ್ದಾರೆ. ಹಾಗೆಯೇ ಡಿಫೆನ್ಸ್ ಸೆಕ್ಟರ್ನಲ್ಲಿ ಹೆಚ್ಚಿನ ಒಂದು ಎಕ್ಸ್ಪೋರ್ಟ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಆಲ್ ಟೈಮ್ ಹೈ ಹತ್ರ ಇಂಡಿಯನ್ ಡಿಫೆನ್ಸ್ ಐಟಮ್ ಎಕ್ಸ್ಪೋರ್ಟ್ ನಂಬರ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಗೌರ್ಮೆಂಟ್ ಕೂಡ ಒಳ್ಳೆ ಒಂದು ಬಜೆಟ್ ಅನ್ನು ಡಿಫೆನ್ಸ್ ಸೆಕ್ಟರ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಗ್ಲೋಬಲಿ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಏನು ನಡೀತಿದೆ, ಬಹಳಷ್ಟು ವಾರ್ಗಳು ಕೂಡ ನಡೀತಿದೆ. ಆದ್ರಿಂದ ಪ್ರತಿಯೊಂದು ದೇಶ ಕೂಡ ತಮ್ಮ ಡಿಫೆನ್ಸ್ ಅನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದ್ರಿಂದ ಇಂಡಿಯನ್ ಡಿಫೆನ್ಸ್ ಕಂಪನಿಗಳಿಗೂ ಕೂಡ ಬಹಳಷ್ಟು ಆರ್ಡರ್ಗಳು ಸಿಗ್ತದೆ. ಹಾಗೆ ಇಂಡಿಯನ್ ಡಿಫೆನ್ಸನ್ನು ಸ್ಟ್ರಾಂಗ್ ಮಾಡೋದಕ್ಕೆ ನಾವು ಬೇರೆ ದೇಶಗಳಿಂದ ಪ್ರಾಡಕ್ಟ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೋತಿದ್ವಿ. ಆ ಎಲ್ಲ ಪ್ರಾಡಕ್ಟ್ಸ್ಗಳು ಈಗ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತದೆ. ಆದ್ರಿಂದ ಕೂಡ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತಿದೆ. ಸೊ 2030 ಫಿನಾನ್ಷಿಯಲ್ ಇಯರ್ನ ಒಳಗೆ ಅಂದರೆ ಮುಂದಿನ 6 ವರ್ಷಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಫೆನ್ಸ್ ಸೆಕ್ಟರ್ನ ಕಂಪನಿಗಳಲ್ಲಿ 2x ಗ್ರೋತ್ನ ಪಾಸಿಬಿಲಿಟೀಸ್ ಇದೆ ಅನ್ನೋದು ಕೆಲವೊಂದಿಷ್ಟು ಬ್ರೋಕರೇಜ್ಗಳ ವ್ಯೂ ಕೂಡ ಆಗಿದೆ. SRM ಕಾಂಟ್ರಾಕ್ಟರ್ಸ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ ದಿನ 90 ರೂಪಾಯಿ ಅರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಕೇವಲ 2% ಪ್ರೀಮಿಯಂನೊಂದಿಗೆ SRM ಕಾಂಟ್ರಾಕ್ಟರ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಒಳ್ಳೆ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ರೂ ಕೂಡ ಅಷ್ಟೊಂದು ಸ್ಟ್ರಾಂಗ್ ಲಿಸ್ಟಿಂಗ್ ಏನು ನೋಡೋದಕ್ಕೆ ಸಿಗಲಿಲ್ಲ. 210 ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ರು. 215 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ 226 ಪ್ರೈಸ್ನಲ್ಲಿ SRM ಕಾಂಟ್ರಾಕ್ಟರ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಸೊ ಈ ಒಂದು IPO ನಿಮಗೆ ಅಲಾಟ್ ಆಗಿದ್ರೆ ಈಗಲೇ ಶೇರ್ಸ್ಗಳನ್ನು ಸೆಲ್ ಮಾಡಬೇಕು ಅಂತ ಇಲ್ಲ. ಸ್ವಲ್ಪ ಟೈಮ್ ನೀವು ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಅದಾದಮೇಲೆ ಒಳ್ಳೆ ಒಂದು ಪ್ರಾಫಿಟ್ ಇದ್ದಾಗ ಆಗ ನೀವು ಶೇರ್ಸ್ಗಳನ್ನು ಸೆಲ್ ಮಾಡ್ಬೋದಾಗುತ್ತೆ. ಭಾರತೀಯ ಎಕ್ಸಾಕಾಮ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಭಾರತೀಯ ಏರ್ಟೆಲ್ನ ಸಬ್ಸಿಡರಿ ಕಂಪನಿ ಕೂಡ ಆಗಿರ್ತಾರೆ. ಅಷ್ಟು ಒಳ್ಳೆ ಸಬ್ಸ್ಕ್ರಿಪ್ಷನ್ ಮೊದಲನೇ ದಿನ ನೋಡೋದಕ್ಕೆ ಸಿಗಲಿಲ್ಲ. ಮೊದಲನೇ ದಿನನೇ QIB ಕ್ಯಾಟಗರಿಯಲ್ಲಿ 0.3 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಬಟ್ NIA ಕ್ಯಾಟಗರಿ ಕೇವಲ 0.3 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿ ಕೂಡ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಲಿಲ್ಲ. 0.5 ಟೈಮ್ನ ಸಬ್ಸ್ಕ್ರಿಪ್ಷನ್ ಮಾತ್ರ ರಿಟೇಲ್ ಕ್ಯಾಟಗರಿಯಲ್ಲಿ ಬಂದಿದೆ. ಮೊದಲನೇ ದಿನ ಇಶ್ಯೂ 0.3 ಟೈಮ್ನಷ್ಟು ಮಾತ್ರ ಸಬ್ಸ್ಕ್ರೈಬ್ ಆಯಿತು. ಹಾಗೆಯೇ ಈ ಒಂದು IPOನ ಇಶ್ಯೂ ಸೈಜ್ ತುಂಬಾನೇ ಜಾಸ್ತಿ ಇದೆ. 4,300 ಕೋಟಿಯ IPO ಇಶ್ಯೂ ಸೈಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆದ್ದರಿಂದ ನಮಗೆ ಸಬ್ಸ್ಕ್ರಿಪ್ಷನ್ ಫಿಗರ್ ಕಡಿಮೆನೇ ನೋಡೋದಕ್ಕೆ ಸಿಗ್ಬೋದು. 60 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ 30ರಿಂದ 60ಕ್ಕೆ ಜಂಪ್ ಆಗಿದೆ. 5ರಿಂದ 6% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಈಗ 10ರಿಂದ 12%ಗೆ ಬಂದಿದೆ. ಬಟ್ ರೀಸೆಂಟಾಗಿ ಲಿಸ್ಟ್ ಆಗಿರುವಂಥ ಬಹಳಷ್ಟು IPOಗಳಲ್ಲಿ ಒಳ್ಳೆಯ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ರೂ ಕೂಡ ಅಷ್ಟೊಂದು ಸ್ಟ್ರಾಂಗ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಆದ್ದರಿಂದ ಗ್ರೇ ಮಾರ್ಕೆಟ್ ಪ್ರೀಮಿಯಂ 100-120 ಅರೌಂಡಲ್ಲಿ ಇದ್ದರೆ ಮಾತ್ರ ಅಪ್ಲಿಕೇಶನ್ಸ್ಗಳನ್ನು ಹಾಕ್ಬೋದಾಗುತ್ತೆ. ವಡಾಫೋನ್ ಐಡಿಯಾದ ಮ್ಯಾನೇಜ್ಮೆಂಟ್ ಫಂಡ್ ರೈಸಿಂಗ್ನ ಪ್ಲಾನನ್ನು ಹೊಂದಿದ್ರು. ಆಲ್ಮೋಸ್ಟ್ 45,000 ಕೋಟಿಯಷ್ಟು ಫಂಡ್ ರೈಸಿಂಗ್ನ ಪ್ಲಾನ್ಸ್ ಇತ್ತು. ಅದರಲ್ಲಿ 20,000 ಕೋಟಿಯ ಫಂಡ್ ರೈಸಿಂಗ್ ಪ್ಲಾನ್ಗೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದೆ. ಸೊ ವಡಾಫೋನ್ ಐಡಿಯಾ 20,000 ಕೋಟಿಯಷ್ಟು ಫಂಡ್ ರೈಸಿಂಗನ್ನು ಮಾಡ್ಬೋದಾಗುತ್ತೆ. ಹಾಗೆ ಆ ಫಂಡ್ಸನ್ನು ಬಳಸ್ಕೊಂಡು ತಮ್ಮ 4G ನೆಟ್ವರ್ಕನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಬೋದು. ಹಾಗೆ 5G ಲಾಂಚ್ನ ಬಗ್ಗೆ ಕೂಡ ವಡಾಫೋನ್ ಥಿಂಕ್ ಮಾಡ್ಬೋದಾಗುತ್ತೆ. ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 1%ನಷ್ಟು ಜಂಪ್ ಮಾತ್ರ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಟೈಮ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಇತ್ತು. ಅದಾದಮೇಲೆ ಹೈಯರ್ ಲೆವೆಲ್ನಿಂದ ಮತ್ತೆ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.